ಕನ್ನಡದ ನಾಟ್ಯ ಸಾರ್ವಭೌಮ ಸ್ಯಾಂಡಲ್ವುಡ್ ಕಿಂಗ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜುಲೈ 12, 1962 ಒಬ್ಬ ಭಾರತೀಯ ನಟ, ಚಲನಚಿತ್ರ ನಿರ್ಮಾಪಕ ಮತ್ತು ದೂರದರ್ಶನ ನಿರೂಪಕ. ಇವರು ಪ್ರಧಾನವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಾರೆ. 3 ದಶಕಗಳ ಕಾಲದ ವೃತ್ತಿ ಜೀವನದಲ್ಲಿ ಅವರು ಕನ್ನಡದಲ್ಲಿ 125ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 4 ಫಿಲ್ಮ್ ಫೇರ್ ಪ್ರಶಸ್ತಿಗಳು, ದಕ್ಷಿಣ ಮತ್ತು 6 ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶಿವರಾಜ್ ಕುಮಾರ್ ಅವರು ಮ್ಯಾಟಿನಿ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಮಗ. ಇವರನ್ನು ಅಭಿಮಾನಿಗಳು ಶಿವಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಅವರು ಬಾಲ ಕಲಾವಿದರಾಗಿ ಶ್ರೀನಿವಾಸ ಕಲ್ಯಾಣ 1974 ಶ್ರೀನಿವಾಸ ಕಲ್ಯಾಣದೊಂದಿಗೆ ತಮ್ಮ ಮೊದಲ ತೆರೆಯನ್ನು ಹಂಚಿಕೊಂಡರು. ರಸಾಯನಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ನೊಂದಿಗೆ ಪದವಿ ಪಡೆದ ನಂತರ ಶಿವರಾಜ್ ಕುಮಾರ್ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ತಮ್ಮ ತಾಯಿಯ ನಿರ್ಮಾಣದ ಆನಂದ್ ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುವ ಮೂಲಕ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1986 ವಿಮರ್ಶಾತ್ಮಕ ಮತ್ತು ವಾಣಿಜ್ಯ ಯಶಸ್ಸನ್ನು ಕಂಡಿತು. ಆನಂದ್ನಲ್ಲಿನ ಅವರ ಅಭಿನಯವು ಅವರಿಗೆ ಅತ್ಯುತ್ತಮ ನಟನೆಯಾಗಿರುವ ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ನಂತರ ಅವರು ಅದನ್ನು ರಥಸಪ್ತಮಿ 1986 ಮತ್ತು ಮನಮೆಚ್ಚಿದ ಹುಡುಗಿ 1987ರಲ್ಲಿ ಇವೆರಡು ವಾಣಿಜ್ಯಿಕವಾಗಿ ಯಶಸ್ವಿಯಾದವು. ಅವರಿಗೆ ಹ್ಯಾಟ್ರಿಕ್ ಹೀರೋ ಎಂಬ ಅಡ್ಡ ಹೆಸರನ್ನು ತಂದುಕೊಟ್ಟಿತು. ಇದನ್ನು ಮಾಧ್ಯಮಗಳು ಮತ್ತು ಅವರ ಅಭಿಮಾನಿಗಳು ಸೃಷ್ಟಿಸಿದರು. ನಂತರ ಅವರು 1980ರ ದಶಕದ ಉತ್ತರಾರ್ಧದಲ್ಲಿ ರೊಮ್ಯಾಂಟಿಕ್ ಥ್ರಿಲ್ಲರ್ ಚಲನಚಿತ್ರ ಸಂಯುಕ್ತ 1988, ಹಾಸ್ಯ ಥ್ರಿಲ್ಲರ್ ಇನ್ಸ್ಪೆಕ್ಟರ್ ವಿಕ್ರಮ್ 1988, ಆಕ್ಷನ್ ನಾಟಕ ಚಲನಚಿತ್ರ ರಣರಂಗ 1988 ಮತ್ತು ಹಾಸ್ಯ ಆಸೆಗೊಬ್ಬ ಮೀಸೆಗೊಬ್ಬ 1988ರ ಜೊತೆಗೆ ಹಲವಾರು ಯಶಸ್ವಿ ಕಾಣಿಸಿಕೊಂಡರು. ಶಿವರಾಜ್ ಕುಮಾರ್ ಅವರು 1990ರ ದಶಕದಲ್ಲಿ ತಮ್ಮ ಚಲನಚಿತ್ರಗಳಿಗೆ ಮತ್ತಷ್ಟು ವಿಮರ್ಶಾತ್ಮಕ ಮತ್ತು ವಾಣಿಜ್ಯ ಯಶಸ್ಸನ್ನು ಗಳಿಸಿದರು. ಅವರ ಆರಾಧನಾ ದರೋಡೆಕೋರ ನಾಟಕ ಚಲನಚಿತ್ರ ಓಂ 1995 ಅವರ ಅಭಿನಯ ಸೇರಿದಂತೆ ಇದು ಅವರನ್ನು ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಡಮ್ಗೆ ತಳ್ಳಿತು ಮತ್ತು ಅವರಿಗೆ ಅತ್ಯುತ್ತಮ ನಟ ಮತ್ತು ಅವರ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಫಿಲ್ಮ್ ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ ಮತ್ತು ಪ್ರಣಯ ನಾಟಕಗಳು ಜನ್ಮದ ಜೋಡಿ 1996 ಮತ್ತು ನಮ್ಮೂರ ಮಂದಾರ ಹೂವೆ 1996, ಸಾಹಸ ನಾಟಕ ಸಿಂಹದ ಮರಿ 1997, ಜೀವನ ಚರಿತ್ರೆಯ ಚಿತ್ರ ಭೂಮಿ ತಾಯಿಯ ಚೊಚ್ಚಲ ಮಗ 1998, ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರ AK47 1999 ಮತ್ತು ಪ್ರಣಯ ನಾಟಕ ಚಲನಚಿತ್ರ ಹೃದಯ 1999. ಇದು ಅವರಿಗೆ ಅವರ 2ನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿತು. ಅತ್ಯುತ್ತಮ ನಟನೆಗಾಗಿ ನಮ್ಮೂರ ಮಂದಾರ ಹೂವೆ ಚಲನಚಿತ್ರ ನಿರ್ದೇಶಕ ಮನೋಜ್ ಮತ್ತು AK47ರಲ್ಲಿ ಜಾಗೃತ ರಾಮ್ ಪಾತ್ರದಲ್ಲಿ ಅವರ ಮೆಚ್ಚುಗೆಯ ಅಭಿನಯವು ಅವರಿಗೆ ಕ್ರಮವಾಗಿ ಅತ್ಯುತ್ತಮ ನಟನೆಗಾಗಿ ಅವರ 2ನೇ ಮತ್ತು 3ನೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಗಳಿಸಿತು. ಆನಂದ್ ರಥಸಪ್ತಮಿ 1986, ಓಂ 1995, ಜನ್ಮದ ಜೋಡಿ ನಮ್ಮೂರ ಮಂದಾರ ಹೂವೆ AK47, ಜೋಗಿ ಬಜರಂಗಿ, ಮಾಪ್ತಿ ಶಿವಲಿಂಗ ಮತ್ತು ಟಗರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಮೈಲುಗಲ್ಲುಗಳಾದವು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳನ್ನು ನಿರ್ಮಿಸಿದವು. 2010ರಲ್ಲಿ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾದ ನಾನಿರುವೆ ನಿಮಗಾಗಿ ಟಾಕ್ ಶೋ ಮೂಲಕ ದೂರದರ್ಶನಕ್ಕೆ ಪದಾರ್ಪಣೆ ಮಾಡಿದರು. ಅವರು ತೆಲುಗು ಚಲನಚಿತ್ರ ಗೌತಮಿ ಪುತ್ರ ಶಾತಕರ್ಣಿ 2017 ಮತ್ತು ತಮಿಳು ಚಲನಚಿತ್ರ ಜೈಲರ್ 2023 ಮೂಲಕ ಕನ್ನಡ ಚಿತ್ರರಂಗದ ಹೊರಗೆ ತಮ್ಮ ಮೊದಲ ಚಲನಚಿತ್ರದಲ್ಲಿ ಕಾಣಿಸಿಕೊಂಡರು. ಅವರು ಟಿವಿ ಧಾರಾವಾಹಿಯನ್ನು ನಿರ್ಮಿಸಿದರು. ಮಾನಸ ಸರೋವರ ಅವರು 2 ವೆಬ್ ಸರಣಿಗಳ ಸಹ ನಿರ್ಮಾಪಕರಾಗಿದ್ದರು, ಹೇಟ್ ಯು, ರೋಮಿಯೋ ಮತ್ತು ಹನಿಮೂನ್. ಶಿವಣ್ಣನವರ ಆರಂಭಿಕ ಜೀವನ ಮತ್ತು ಕುಟುಂಬ. ಶಿವರಾಜ್ ಕುಮಾರ್ ಅವರು ತಮಿಳುನಾಡಿನ ಮದ್ರಾಸ್ನಲ್ಲಿ, ಈಗಿನ ಚೆನ್ನೈನಲ್ಲಿ ನಟ ರಾಜ್ಕುಮಾರ್ ಮತ್ತು ಚಲನಚಿತ್ರ ನಿರ್ಮಾಪಕಿ ಪಾರ್ವತಮ್ಮ ಅವರಿಗೆ 5 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದರು. ಅವರ ಮಾತೃಭಾಷೆ ಕನ್ನಡ. ಅವರ 2 ಸಹೋದರರು ರಾಘವೇಂದ್ರ ರಾಜ್ಕುಮಾರ್ ಚಲನಚಿತ್ರ ನಿರ್ಮಾಪಕರು ಮತ್ತು ನಟ ಪುನೀತ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಚೆನ್ನೈನ ಟಿ ನಗರದಲ್ಲಿ ಮಾಡಿದರು ಮತ್ತು ನಂತರ ಚೆನ್ನೈನ ನ್ಯೂ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಶಿವರಾಜ್ ಕುಮಾರ್ ಅವರು 1983ರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಚೆನ್ನೈನಲ್ಲಿ ನಟನಾ ಶಾಲೆಗೆ ಸೇರಿದರು. ತಮ್ಮ ಕಾಲೇಜು ದಿನಗಳಲ್ಲಿ ಚೆನ್ನೈನಲ್ಲಿ ವೆಂಪೆಟ್ಟಿ ಚಿನ್ನಿ ಸತ್ಯಂ ಅವರ ಬಳಿ ಕುಚಿಪುಡಿ ನೃತ್ಯ ಪ್ರಕಾರದಲ್ಲಿ ತರಬೇತಿ ಪಡೆದ ನಂತರ ಅವರು ಆನಂದ್ ಅವರೊಂದಿಗೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಪ್ರವೇಶಿಸಿದರು. ನಟನಾ ವೃತ್ತಿ.
ಶಿವರಾಜ್ ಕುಮಾರ್ 1986ರಲ್ಲಿ ಆನಂದ್ ಚಿತ್ರದ ಮೂಲಕ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು. ಅದಕ್ಕೂ ಮೊದಲು ಅವರು 1974ರ ಚಲನಚಿತ್ರ ಶ್ರೀನಿವಾಸ ಕಲ್ಯಾಣದಲ್ಲಿ ಸಣ್ಣ ಪಾತ್ರದಲ್ಲಿ ಬಾಲ ಕಲಾವಿದನಾಗಿ ಕಾಣಿಸಿಕೊಂಡಿದ್ದರು. 36 ವರ್ಷಗಳ ಕಾಲ ತನ್ನ ವೃತ್ತಿ ಜೀವನದಲ್ಲಿ ಅವರು ವಿವಿಧ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಜನ್ಮದ ಜೋಡಿ, ಜೋಗಿ, ಆನಂದ್, ರಥಸಪ್ತಮಿ, ನಮ್ಮೂರ ಮಂದಾರ ಹೂವೆ, ಓಂ ಮತ್ತು ಚಿಗುರಿದ ಕನಸು ಅವರ ವೃತ್ತಿ ಜೀವನದ ಅತ್ಯಂತ ಗಮನಾರ್ಹ ಚಲನಚಿತ್ರಗಳು. ಅವರು ಸುಗ್ರೀವದಲ್ಲಿ ನಟಿಸಿದರು. ಇದನ್ನು 18 ಗಂಟೆಗಳಲ್ಲಿ ಚಿತ್ರೀಕರಿಸಲಾಯಿತು. ಉಪೇಂದ್ರ ನಿರ್ದೇಶನದ ಅವರ ಓಂ ಕನ್ನಡ ಮತ್ತು ಭಾರತದಲ್ಲಿನ ಇತರ ಚಲನಚಿತ್ರೋದ್ಯಮಗಳಲ್ಲಿ ಗ್ಯಾಂಗ್ಸ್ಟರ್ ಚಲನಚಿತ್ರಗಳಿಗೆ ಟ್ರೆಂಡ್ ಅನ್ನು ಸ್ಥಾಪಿಸಿತು. ಅದನ್ನು ಇಂದಿಗೂ ಹೋಲಿಸಲಾಗುತ್ತಿದೆ. ಭೂಮಿ ತಾಯಿಯ ಚೊಚ್ಚಲ ಮಗ 1998 ರಮೇಶ್ ಅರವಿಂದ್ ನಿರ್ವಹಿಸಿದ ಶಾಸಕ ಭರತ್ ಕುಮಾರ್ ಅವರ ಸ್ನೇಹಿತ ಕರ್ಣನ ಪಾತ್ರವನ್ನು ಶಿವರಾಜ್ ಕುಮಾರ್ ನಿರ್ವಹಿಸಿದರು. ಹಳ್ಳಿಯಲ್ಲಿ ಅಣೆಕಟ್ಟು ನಿರ್ಮಿಸುವ ನಂತರದ ಗುರಿಯನ್ನು ಸಾಧಿಸುವ ಉದ್ದೇಶದಿಂದ ಅವರ ಅಭಿನಯಕ್ಕೆ ಪ್ರಶಂಸೆ ಸಿಕ್ಕಿತು. ಡೆಕ್ಕನ್ ಹೆರಾಲ್ಡ್ನ ಶ್ರೀಕಾಂತ್ ಶ್ರೀನಿವಾಸ್ ಅವರು ಅತ್ಯುತ್ತಮ ಇಂದಿನವರೆಗೆ ಎಂದು ಕರೆದರು. ಶ್ರೀನಿವಾಸ್ ಅವರು ಡಾನ್ 2003ನಲ್ಲಿನ ಅವರ ಅಭಿನಯಕ್ಕಾಗಿ ಶಿವರಾಜ್ ಕುಮಾರ್ ಅವರನ್ನು ಶ್ಲಾಘಿಸಿದರು. ಅಲ್ಲಿ ಅವರು ವಕೀಲರಾಗಿ ಸರಣಿ ಕೊಲೆಗಾರನ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಹೀಗೆ ಬರೆದಿದ್ದಾರೆ: ಶಿವಣ್ಣ ಡಾನ್ ಪಾತ್ರದಲ್ಲಿ ಅತ್ಯುತ್ತಮವಾಗಿದ್ದಾರೆ. ಅವರು ಉತ್ಸಾಹದಿಂದ ಇನ್ನೂ ಸಂಗ್ರಹಿಸಿದ್ದಾರೆ ಮತ್ತು ನಿಯಂತ್ರಿತ ಕಾರ್ಯಕ್ಷಮತೆ. ಅವರ ಚೆಲುವೆಯೇ ನಿನ್ನ ನೋಡಲು ಚಲನಚಿತ್ರವನ್ನು ವಿಶ್ವದ 7 ಅದ್ಭುತಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅವರ 100ನೇ ಚಿತ್ರ ಜೋಗಯ್ಯ ಅವರ ಬ್ಲಾಕ್ ಬಸ್ಟರ್ ಜೋಗಿಯ ಮುಂದುವರಿದ ಭಾಗವಾಗಿದೆ. 2017ರ ಅವರ ಕೊನೆಯ ಬಿಡುಗಡೆಯಲ್ಲಿ ಶಿವರಾಜ್ ಕುಮಾರ್ ಅಪರಾಧ ನಾಟಕ ಮಫ್ತಿಯಲ್ಲಿ ದರೋಡೆಕೋರ ಭೈರತಿ ರಣಗಲಾಗಿ ನಟಿಸಿದ್ದಾರೆ. ಚಿತ್ರವು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಗಳಿಸಿತು ಮತ್ತು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ನಿರ್ದೇಶಕ ದುನಿಯಾ ಸೂರ್ಯ ಅವರ 2ನೇ ಸಹಯೋಗದಲ್ಲಿ ಶಿವರಾಜ್ ಕುಮಾರ್ ನಂತರದ ಟಗರು 2018ನಲ್ಲಿ ಭೂಗತ ಜಗತ್ತನ್ನು ತೆಗೆದುಕೊಳ್ಳುವ ಪೊಲೀಸ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರವು ಮತ್ತೊಂದು ಯಶಸ್ಸನ್ನು ಸಾಧಿಸಿತು ಮತ್ತು ಅವರ ವೃತ್ತಿ ಜೀವನದಲ್ಲಿ ಒಂದು ಹೆಗ್ಗುರುತಾಗಿದೆ. ದಿ ಹಿಂದೂ ಇದನ್ನು ಅವರ ವೃತ್ತಿ ಜೀವನದ ಅತಿ ದೊಡ್ಡ ಹಿಟ್ಗಳಲ್ಲಿ ಒಂದಾಗಿದೆ ಎಂದು ಕರೆದಿದೆ ಮತ್ತು ಇದು ಶಿವಣ್ಣನ ಅತ್ಯಂತ ಪ್ರಬುದ್ಧ ಅಭಿನಯಗಳಲ್ಲಿ ಒಂದಾಗಿದೆ. 2018ರ ಅವರ ಏಕೈಕ ಬಿಡುಗಡೆಯಾದ ಪ್ರೇಮ್ನ ದಿ ವಿಲನ್ ಅನ್ನು ಉತ್ತಮವಾಗಿ ಸ್ವೀಕರಿಸಲಿಲ್ಲ ಮತ್ತು ವಿಮರ್ಶಕರೊಬ್ಬರು ಹೀಗೆ ಬರೆದಿದ್ದಾರೆ: ಶಿವ ನಿರೀಕ್ಷಿತವಾಗಿ ನಿರಾಶೆಗೊಳಿಸುವುದಿಲ್ಲ, ಆದರೆ ದುರ್ಬಲ ಪಾತ್ರದಿಂದ ಅವರು ನಿರಾಶೆಗೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ತಮ್ಮ ಸಹೋದರ ಪುನೀತ್ ಅವರ ಮರಣೋತ್ತರ ಬಿಡುಗಡೆಯಾದ ಜೇಮ್ಸ್ 2022 ಚಿತ್ರದಲ್ಲಿ ಅತಿಥಿ ಪಾತ್ರವನ್ನು ಮಾಡಿದರು. ಚಿತ್ರದ ಕೊನೆಯ ಭಾಗಗಳಲ್ಲಿ ಅವರಿಗೆ ಡಬ್ಬಿಂಗ್ ಮಾಡಿದರು. ವಿಜಯ್ ಮಿಲ್ಟನ್ ಅವರ ಬೈರಾಗಿ ಅವರ ಕಾಡುಗು 2017ರ ನಂತರ ರೂಪಾಂತರದಲ್ಲಿ ಅವರು ಪ್ರದೇಶದ ರಾಜಕೀಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಹುಲಿ ವೇಷದಲ್ಲಿ ಪರಿಣತಿ ಹೊಂದಿರುವ ಜಾನಪದ ಕಲಾವಿದನ ಶಿವಪ್ಪನ ಪಾತ್ರವನ್ನು ನಿರ್ವಹಿಸುತ್ತಾರೆ. ವಿಮರ್ಶಕರೊಬ್ಬರು ಹೀಗೆ ಬರೆದಿದ್ದಾರೆ: ಶಿವರಾಜ್ ಕುಮಾರ್ ಹುಲಿ ವೇಷ ಕಲಾವಿದನ ಪಾತ್ರವನ್ನು ಮನವರಿಕೆಯಾಗುವಂತೆ ಎಳೆದಿದ್ದಾರೆ ಮತ್ತು ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ. ಶಿವಣ್ಣ ಅವರು ಓಂ, ಜೋಗಿ ಮತ್ತು ಕಡ್ಡಿಪುಡಿಯಂತಹ ಚಲನಚಿತ್ರಗಳು ನಟಿಸಿದ ಶ್ರೇಷ್ಠ ಪಾತ್ರಗಳಿಗೆ ನಮ್ಮನ್ನು ಹಿಂದಿರುಗಿಸುತ್ತಾರೆ. ಎ ಹರ್ಷ ಅವರೊಂದಿಗಿನ ಅವರ 4ನೆಯ ಸಹಯೋಗದಲ್ಲಿ ಮತ್ತು ಅವರ 125ನೇ ಚಿತ್ರದಲ್ಲಿ ಅವರು ಸೇಡು ತೀರಿಸಿಕೊಳ್ಳುವ ನಾಟಕ ವೇದಾಗದಲ್ಲಿ ನಾಮಸೂಚಕ ಪಾತ್ರದಲ್ಲಿ ನಟಿಸಿದರು. 2023ರಲ್ಲಿ ಶಿವರಾಜ್ ಕುಮಾರ್ ಅವರ ಮೊದಲ ಬಿಡುಗಡೆ ಆರ್ ಚಂದ್ರು ಅವರ ಕಬ್ಜಾದಲ್ಲಿ ದರೋಡೆಕೋರ ಸಿದ್ಧಾಂತ ಪಾತ್ರದ ಮೂಲಕ ಬಂದಿತು. ಆ ವರ್ಷವು ತಮಿಳು ಚಿತ್ರರಂಗದಲ್ಲಿ ಅವರ ಚೊಚ್ಚಲ ಪ್ರವೇಶವನ್ನು ಗುರುತಿಸಿತು. ಅವರ ಮುಂದಿನ ಬಿಡುಗಡೆಯು ರಜನಿಕಾಂತ್ ನಟನೆಯ ನೆಲ್ಸನ್ ದಿಲೀಪ್ ಕುಮಾರ್ ಅವರ ಆಕ್ಷನ್ ಕಾಮಿಡಿ ಜೈಲರ್ 2023ರಲ್ಲಿ ಬರಲಿದೆ. ಮತ್ತೊಂದು ಅತಿಥಿ ಪಾತ್ರದಲ್ಲಿ ಅವರು ನರಸಿಂಹ ಪಾತ್ರವನ್ನು ನಿರ್ವಹಿಸಿದರು. ಇದನ್ನು ಪ್ರೇಕ್ಷಕರನ್ನು ಚೆನ್ನಾಗಿ ಸ್ವೀಕರಿಸಿದರು. ದಿ ಹಿಂದೂ ಪತ್ರಿಕೆ ವಿಮರ್ಶಕರು ಇದನ್ನು ಅತ್ಯುತ್ತಮ ಎಂದು ಕರೆದರು. ಮತ್ತೊಂದು ತಮಿಳು ಚಲನಚಿತ್ರ ಕ್ಯಾಪ್ಟನ್ ಮಿಲ್ಲರ್ನ ಶಿವರಾಜ್ ಕುಮಾರ್ ಅವರ ಪಾತ್ರವನ್ನು ಡಿಸೆಂಬರ್ 2022 ದೃಢೀಕರಿಸಲಾಯಿತು. ಮೇ 2023ರಲ್ಲಿ ಮಫ್ತಿಗೆ ಪೂರ್ವಭಾವಿ ಭೈರತಿ ರಂಗಲ್ನ ನಾಮಸೂಚಿಕ ಪಾತ್ರದಲ್ಲಿ ಅವರ ದರೋಡೆಕೋರ ಚಿತ್ರ ಬಿಡುಗಡೆಯಾಯಿತು. ಅಕ್ಟೋಬರ್ 2023ರಲ್ಲಿ ಇದು ಶಿವನ ಮೊದಲ ಸಹಯೋಗವಾಗಿತ್ತು. ಶ್ರೀನಿವಾಸ್ 2024ರಲ್ಲಿ ನಿರ್ಮಾಪಕರು ಸ್ಥಿರವಾದ ಸಂಖ್ಯೆ ನೀಡಿದ್ದಕ್ಕಾಗಿ ಅವರನ್ನು ಶ್ಲಾಘಿಸಿದರು. ಗಲ್ಲಾಪೆಟ್ಟಿಗೆಯಲ್ಲಿ ಮಿನಿಮಮ್ ಗ್ಯಾರಂಟಿ ವ್ಯಾಪಾರ ಮಾಡುವ ಪ್ರತಿ ವರ್ಷ ಚಲನಚಿತ್ರಗಳು 60 ವರ್ಷಗಳ ನಂತರವೂ ನಿರಂತರವಾಗಿ ನಾಯಕನ ಪಾತ್ರವನ್ನು ಮುಂದುವರಿಸುವ ಕನ್ನಡ ಚಿತ್ರರಂಗದ ಏಕೈಕ ಮೊದಲ ನಟರಾಗಿದ್ದಾರೆ ಶಿವಣ್ಣ. ಶಿವರಾಜ್ ಕುಮಾರ್ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಾರೆಪಪ್ಪ ಬಂಗಾರಪ್ಪ ಅವರ ಪುತ್ರಿ ಗೀತಾ ಅವರನ್ನು ವಿವಾಹವಾಗಿದ್ದಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ನಿವೇದಿತಾ ಮತ್ತು ನಿರುಪಮ. ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ನ 11ನೇ ಸೀಸನ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ರಾಂಡ್ ಅಂಬಾಸಿಡರ್ ಆಗಿದ್ದರು ಮತ್ತು ಇದೀಗ ನಂದಿನಿ ಹಾಲಿನ ಉತ್ಪನ್ನಗಳ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಅವರು 1983ರಲ್ಲಿ ಬಿಡುಗಡೆಯಾದಾಗ ಮಾರುತಿ 800 ಅನ್ನು ಖರೀದಿಸಿದ 2ನೇ ಕನ್ನಡದ ನಟರಾಗಿದ್ದಾರೆ. ಡಬ್ಬಿಂಗ್ ಮತ್ತು ರೀಮೇಕ್ ಬಗ್ಗೆ ಹೇಳಿಕೆ: ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಧ್ವನಿ ಡಬ್ಬಿಂಗ್ ಚಲನಚಿತ್ರಗಳನ್ನು ಬಿಡುಗಡೆ ಮಾಡುವ ಪ್ರಸ್ತಾಪವನ್ನು ಶಿವರಾಜ್ ಕುಮಾರ್ ವಿರೋಧಿಸಿದರು. ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಧ್ವನಿ ಡಬ್ಬಿಂಗ್ ಚಲನಚಿತ್ರಗಳ ಅಗತ್ಯವನ್ನು ಅವರು ಬಹಿರಂಗವಾಗಿ ಟೀಕಿಸಿದರು.
ಆದಾಗ್ಯೂ ಡಬ್ಬಿಂಗ್ ಚಲನಚಿತ್ರಗಳ ಮೇಲೆ ನಿಷೇಧದ ವಿರುದ್ಧ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ನೀಡಿದ ನಂತರ ಅವರು ಇನ್ನು ಮುಂದೆ ಡಬ್ಬಿಂಗ್ ಅನ್ನು ವಿರೋಧಿಸುವುದಿಲ್ಲ ಎಂದು ಘೋಷಿಸಿದರು. ಅದನ್ನೇ ಪ್ರೇಕ್ಷಕರು ಬಯಸುವುದಾದರೆ ಅದನ್ನು ವಿರೋಧಿಸುವವರಲ್ಲ ಎಂದು ಮಾತು ಮುಂದುವರಿಸಿದರು. 2003ರಲ್ಲಿ ಅವರು ಯಾವುದೇ ರಿಮೇಕ್ ಚಲನಚಿತ್ರಗಳಲ್ಲಿ ನಟಿಸುವುದಿಲ್ಲ ಎಂದು ಹೇಳಿಕೆ ನೀಡಿದರು. ಅಂದಿನಿಂದ ಸುಮಾರು 20 ವರ್ಷಗಳ ಅವಧಿಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ 60ಕ್ಕೂ ಹೆಚ್ಚು ಬಿಡುಗಡೆಗಳಲ್ಲಿ ಕೇವಲ 4 ರಿಮೇಕ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಅತ್ಯುತ್ತಮ ನಟ ವಿಭಾಗದಲ್ಲಿ 4 ಫಿಲ್ಮ್ ಫೇರ್ ಮತ್ತು 4 ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು ಹಲವಾರು ಸಿನಿ ಎಕ್ಸ್‌ಪ್ರೆಸ್ ಸಿರಿಗನ್ನಡ ಮತ್ತು ಇಟಿವಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಸಾಮಾಜಿಕ ಕಾರಣಗಳಿಗಾಗಿ ಮತ್ತು ದಾನಕ್ಕಾಗಿ ಜಾಗೃತಿ ಮೂಡಿಸಲು ಅವರು ತಮ್ಮ ಹೆಸರನ್ನು ನೀಡಿದರು. ಅವರ ಜನ್ಮದಿನದಂದು ಶಿವರಾಜ್ ಕುಮಾರ್ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ದಾನಕ್ಕಾಗಿ ರಚಿಸಲಾಗಿದೆ. 2016ರಲ್ಲಿ ಬ್ರಿಟಿಷ್ ಸೌತ್ ಇಂಡಿಯಾ ಕೌನ್ಸಿಲ್ ಆಫ್ ಕಾಮರ್ಸ್ ಮತ್ತು ವಿಷನ್ ಏರ್ ಎಂಟರ್ಟೈನ್ಮೆಂಟ್ ಲಂಡನ್ನಿಂದ ದಕ್ಷಿಣ ಭಾರತದ ಕೊಹಿನೂರ್ ಗೌರವವನ್ನು ಪಡೆದವರು. 2011ರ NTR ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಸಾಮಾಜಿಕ ಜವಾಬ್ದಾರಿಗಾಗಿ ಸೈಮಾ ಪ್ರಶಸ್ತಿ 2012. ಬೆಂಗಳೂರಿನ ಮಾನ್ಯತಾ ರೆಸಿಡೆನ್ಸಿ ನಿವಾಸಿಗಳು ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮನೆಗೆ ಹೋಗುವ ವೃತ್ತಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ಕಲ್ ಎಂದು ನಾಮಕರಣ ಮಾಡಿದ್ದಾರೆ. ಅವರು ತಮ್ಮ ಚೊಚ್ಚಲ ಚಿತ್ರ ಆನಂದ್ಗಾಗಿ ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಶಸ್ತಿಯನ್ನು ಪಡೆದರು. ಹೀಗೆ 2016ರಲ್ಲಿ ಗೌರವ ಡಾಕ್ಟರೇಟ್ ನೀಡಿದ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಗೌರವವನ್ನು ನೀಡಿತು. ಆವಾಗಿನಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ ಕಿಂಗ್ ಎಂಬ ಬಿರುದಿನಿಂದ ಮಿಂಚುತ್ತಿದ್ದಾರೆ ನಾಟ್ಯ ಸಾರ್ವಭೌಮ ಶಿವರಾಜ್ ಕುಮಾರ್. ಅಪ್ಪುವಿನ ಅನ್ನ ಶಿವಣ್ಣ, ಚಿತ್ರರಂಗದ ಅನ್ನ ಶಿವಣ್ಣ, ಹೀಗೆ ಹಲವು ರೀತಿಯ ಬಿರುದುಗಳನ್ನು ಪಡೆದ ಶಿವಣ್ಣ ಚಿತ್ರರಂಗದ ಸೇವೆಯನ್ನ ಮಾಡುತ್ತಾ ಇದ್ದಾರೆ. ಅವರ ಸೇವೆ, ಅವರ ಪ್ರೀತಿ ಸದಾ ಚಿತ್ರರಂಗದ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನೂ ಹಲವು ಹೆಚ್ಚಿನ ಚಿತ್ರಗಳನ್ನು ಅವರಿಂದ ಅಪೇಕ್ಷಿಸುತ್ತೇವೆ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ.